ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದಿವಾಳಿಯಾಗಿ ಹೋಗಿದೆ, ವಿರೋಧ ಪಕ್ಷಗಳು ಹೇಳ್ತಾ ಇರೋದು. ಹೀಗಾಗಿ ಪಡಿತರ ಕಾರ್ಡ್ ಕಡಿತ ಮಾಡ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಒಂದು ಗ್ಯಾರಂಟಿಯನ್ನು ಕೂಡ ಸಮರ್ಪಕವಾಗಿ ಜಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಗುಡುಗಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇವಲ ಪ್ರಹ್ಲಾದ್ ಜೋಶಿ ಅವರು ಮಾತ್ರವಲ್ಲ, ಕುಮಾರಸ್ವಾಮಿ ಅವ್ರದ್ದು ಕೂಡ ಇಂಥದ್ದೇ ಆರೋಪ. ಗ್ಯಾರಂಟಿ ಹೊರೆಯನ್ನು ತಪ್ಪಿಸೋಕೆ ಪಡಿತರಕ್ಕೆ ಕನ್ನ ಹಾಕೋಕೆ ಹೊರಟಿದೆ ಅಂತ ಹೇಳಿ ಬೆಂಕಿ ಉಗುಳಿದ್ದಾರೆ. ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು ಕೊಡೋಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇರೋದು ಸಿದ್ದರಾಮಯ್ಯ ಸಾಹೇಬ್ರದ್ದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ಇವತ್ತು BPL ನಿಂದ APL ಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಆಕ್ರೋಶ ಅಸಮಾಧಾನ ಇರುತ್ತೆ. ಈ ಅಸಮಾಧಾನ ಹಾಗೆ ಆಕ್ರೋಶವನ್ನ ವೋಟಿಂಗ್ನಲ್ಲಿ ಎಲ್ಲಿ ತೋರಿಸ್ತಾರೋ ಅನ್ನೋ ಒತ್ತಡ ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರದ ಮೇಲಿಲ್ಲ. ಈಗ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಗೆ ನಿಜವಾಗ್ಲೂ ಕೂಡ ಕೇವಲ BPL ಕಾರ್ಡ್ಗೆ ಮಾತ್ರ ಅಲ್ಲ, ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಏನಾದರೂ ಪರಿಷ್ಕರಣೆ ತರುವ ಅನಿವಾರ್ಯತೆ, ಆರ್ಥಿಕ ದೃಷ್ಟಿಯಿಂದ ಹೇಳ್ತಿದ್ದೇನೆ, ಏನಾದರೂ ಅನಿವಾರ್ಯತೆ ಇದ್ದರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸರ್ಕಾರದ ಬಳಿಯಲ್ಲಿ ಇದೀಗ ಸಮಯಾವಕಾಶ ಇದೆ. ವಿರೋಧ ಪಕ್ಷಗಳ ಟೀಕೆ ಇರಲ್ವಾ? ಇದ್ದೇ ಇರುತ್ತೆ. ರಾಜಕೀಯ ಅಂದಮೇಲೆ ವಿರೋಧ ಪಕ್ಷಗಳ ಟೀಕೆ ಸಹಜ. ಪ್ರತಿ ಹೆಜ್ಜೆಯಲ್ಲೂ ಕೂಡ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತವೆ. ಹಾಗನ್ನ ಮಾತ್ರಕ್ಕೆ ಯಥಾವತ್ತಾಗಿ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅಥವಾ ಯಥಾವತ್ತಾಗಿ BPL ಕಾರ್ಡನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ದೃಷ್ಟಿಯಿಂದ ಅಂತ ಸರ್ಕಾರಕ್ಕೆ ನಿಜಕ್ಕೂ ಅನಿಸಿದ್ರೆ ಸೈಂಟಿಫಿಕಲಿ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಈಗ ಸೂಕ್ತವಾದ ಸಮಯ ಇದೆ ಸರ್ಕಾರಕ್ಕೆ. ಇದು ಕೇವಲ ನಮ್ಮ ಅಂದರೆ ರಿಪಬ್ಲಿಕ್ ಕನ್ನಡದ ಅಭಿಪ್ರಾಯ ಅಲ್ಲ. ಇನ್ಫ್ಯಾಕ್ಟ್ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬಂದ ವಿಶ್ಲೇಷಕರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ರಾಜ್ಯಕ್ಕೆ ಹೊರೆ ಆಗುವಂತಹ ಅಥವಾ ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ, ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿದ್ದರೆ ಪರಿಷ್ಕರಣೆ ಮಾಡುವ ಅನಿವಾರ್ಯತೆ ಸರ್ಕಾರದ ಮುಂದಿದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಮಾಡಬಹುದು ಈಗ ಪರಿಷ್ಕರಣೆ ಅನ್ನೋ ಹಂತದಲ್ಲಿದೆ. ಹಾಗಾಗಿ ಪರಿಷ್ಕರಣೆ ಮಾಡುವ ಚಿಂತನೆ ಮಾಡ್ತಿದೆಯಾ ಸರ್ಕಾರ? ಗೊತ್ತಿಲ್ಲ, ಕಾದ್ ನೋಡೋಣ. ಮುಖ್ಯಮಂತ್ರಿಗಳೇ ಹೇಳಿರೋ ರೀತಿಯಲ್ಲಿ ಇನ್ನೂ ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಸಂಪುಟಕ್ಕೆ ಕೈ ಸೇರಿಲ್ಲ. ಹೀಗೊಂದು ಪರಿಷ್ಕರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಮನವಿಗಳು ಮೌಖಿಕವಾಗಿ ಏನಾದರೂ ಆದೇಶ ಹೋಗಿದೆಯಾ ಆಹಾರ ಸಚಿವರಿಂದ? ವಫ್ ವಿಚಾರದಲ್ಲಿ ನಾವು ಗಮನಿಸಿದ್ವಿ. ಜಮೀರ್ ಅಹಮದ್ ಖಾನ್ ಅವರು ಮೌಖಿಕವಾಗಿ ಹೇಳ್ಬಿಟ್ರು, ಒಂದು ವಫ್ ಅದಾಲತನ್ನು ಮಾಡಿ, ಹೌದು ಮುಖ್ಯಮಂತ್ರಿಗಳೇ ಕಳಿಸಿದ್ದಾರೆ ನನ್ನನ್ನು, ಎಲ್ಲೆಲ್ಲಿ ವಫ್ ಆಸ್ತಿ ಇದೆ ಅದನ್ನು ಸರ್ವೆ ಮಾಡಿಸಿ, ಎಲ್ಲೆಲ್ಲಿ ವಫ್ ಆಸ್ತಿ ಕೈ ಬಿಟ್ಟು ಹೋಗಿದೆ ಅದನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನ ಆಗಲಿ ಅಂತ ಹೇಳಿದರು. ಹೀಗಾಗೇನೆ ವಫ್ ಅದಾಲತ್ ಆದ ನಂತರದಲ್ಲಿ ನೋಟಿಸ್, ಹೀಗೊಂದು ಚರ್ಚೆ ಆಯ್ತಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರ ಅಧಿಕೃತವಾಗಿ ಹೇಳಿರಲಿಲ್ಲ ವಫ್ ವಿಚಾರಕ್ಕೆ ಸರ್ವೆ ನಡೀಲಿ ಅಂತ ಹೇಳಿ. ಮೌಖಿಕ ಆದೇಶದ ರೂಪದಲ್ಲಿ ಇದೆಲ್ಲವೂ ಕೂಡ ವರ್ಕ್ ಆಯಿತು. ಇಲ್ಲೂ ಕೂಡ BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ? ಯಾಕಂದರೆ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ, ಆಹಾರ ಇಲಾಖೆನೇ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ. ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ, ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಈಗ ಇರುವ ಮಾನದಂಡ ಏನು? BPL ಕಾರ್ಡನ್ನು ಪಾವತಿ ಮಾಡಬೇಕು BPL ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ. ತೆರಿಗೆ ಪಾವತಿ ಮಾಡುವ ಜನರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ BPL ಕಾರ್ಡ್ನ ಭಾಗ್ಯ ಇರೋದಿಲ್ಲ. ಇದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ 12,000 ಪ್ರತಿ ತಿಂಗಳಿಗೆ ಮೀರಬಾರ್ದು. ಸಿಟಿ ಲಿಮಿಟಲ್ಲಿ ಕೊಂಚ ಜಾಸ್ತಿ. ನಗರ ನಿವಾಸಿಗಳ ಗರಿಷ್ಠ ಆದಾಯ 17,000. ಅದನ್ನು ಮೀರ್ತು ಅಂತಂದರೆ BPL ಕಾರ್ಡ್ಗೆ ಇವರು ಅರ್ಹರಲ್ಲ. ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ 1.20 ಲಕ್ಷ, 1,20,000 ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು. ನಿಯಮ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ, ಇದು ನೆನಪಿರಲಿ. ಈ ನಿಯಮ ಇದ್ದೇ ಇದೆ. ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ಅನೇಕ ಸರ್ಕಾರಿ ನೌಕರರಿಗೇನೆ BPL ಕಾರ್ಡ್ಗಳಿದೆ ರೀ, ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ ಇದೆ, ಕೊಡಬೇಕಾ ಅವ್ರಿಗೆ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು. ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ.
7.5 ಎಕರೆ ಭೂಮಿ ಉಳ್ಳವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ. 7.5 ಎಕರೆ ಭೂಮಿ ಇದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಅನುದಾನಿತ ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ನ ವಾಹನ, ಯೆಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ, ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ BPL ಕಾರ್ಡ್ನ ಹೊಂದಿರ್ತಾರೆ. ಆದರೆ ಯಾರಿಗೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡವ್ರಿಗೆ ಈ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕಾಗಲಿ ಪಡೆದುಕೊಳ್ಳಿಕ್ಕಾಗಲಿ ಅರ್ಹತೆ ಇರೋದಿಲ್ಲ. ಇದ್ರ ಜೊತೆಗೆ ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ, 450 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ BPL ಕಾರ್ಡ್ ಇರೋದಿಲ್ಲ. ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಈಗ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ BPL APL ಕಾರ್ಡ್ನ ಲಿಮಿಟ್ ಇಲ್ದಲೇ ಅನೇಕರು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ, ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ, ಅದೊಂದು ಚಿಕ್ಕ ಕನ್ಫ್ಯೂಷನ್. ಎನಿವೆ, ಈ ಎಲ್ಲ ಮಾನದಂಡಗಳು BPL ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ 85% ಜನ BPL ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ. ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ. ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ BPL ಕಾರ್ಡ್ನ ಪರಿಷ್ಕರಣೆ ಅಲ್ಲ, ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ಎಷ್ಟು ಕಡಿಮೆ ಜನ BPL ಕಾರ್ಡ್ನಲ್ಲಿ APL ಕಾರ್ಡ್ನಲ್ಲಿ ಇರ್ತಾರೆ ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು. ಯತ್ನ ಯಾವ ರೀತಿ ಇದೆ ಅಂತಂದರೆ, ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ತೆರಿಗೆಗಳನ್ನು ಹೆಚ್ಚು ಮಾಡಲಾಗ್ತಾ ಇದೆ, ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಇಂಥ ಆರೋಪಗಳ ಸರಣಿಗೆ ಇದೀಗ BPL ಕಾರ್ಡ್ಗಳ ಪರಿಷ್ಕರಣೆಯ ವಿಚಾರ ಕೂಡ ಸೇರ್ಪಡೆಗೊಂಡಿದೆ. ವಿರೋಧ ಪಕ್ಷಗಳ ಹಾಗೆ ಜನಸಾಮಾನ್ಯರ ಆಕ್ರೋಶಕ್ಕೂ ಕೂಡ ಸರ್ಕಾರದ ಈ ಪ್ರಯತ್ನ ಕಾರಣವಾಗ್ತಾ ಇದೆ. BPL ಕಾರ್ಡ್ದಾರರಲ್ಲಿ ಅನೇಕರು, ಇನ್ಫ್ಯಾಕ್ಟ್ ರಾಜ್ಯದ ಜನಸಂಖ್ಯೆಯ ಪೈಕಿ 85% ಜನರ ಬಳಿಯಲ್ಲಿ BPL ಕಾರ್ಡ್ ಇದೆಯಂತೆ. ನೆನಪಿರಬೇಕು, ಕರ್ನಾಟಕ GST ವಿಚಾರದಲ್ಲಿ 2ನೇ ಅತಿ ಹೆಚ್ಚು GSTಯನ್ನು ಕಲೆಕ್ಟ್ ಮಾಡೋ ರಾಜ್ಯ. ಅಂಥದ್ರಲ್ಲಿ 85% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋ ಪಟ್ಟಿಯನ್ನು ಒಪ್ಪಲಿಕ್ಕೆ ಸಾಧ್ಯವಾ? ಇದೊಂದು ಪ್ರಶ್ನೆ ಬಹಳ ವರ್ಷದಿಂದ ಕಾಡ್ತಲೇ ಇದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕೇವಲ 6%ಗಿಂತ ಕಮ್ಮಿ ಜನ ಮಾತ್ರ BPL ಫಲಾನುಭವಿಗಳಾಗಬೇಕು ಅನ್ನೋದು. ಪರಿಷ್ಕರಣೆಯ ಪ್ರಯತ್ನ ಹಿಂದೆ BJP ಸರ್ಕಾರದ ಅವಧಿಯಲ್ಲೂ ಆಗಲಿಲ್ಲ. ಈಗ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆಯಾ ಅನ್ನೋ ಕುತೂಹಲ ಮೂಡೋ ಹೊತ್ತಿನಲ್ಲೇ ಈ ಪರಿಷ್ಕರಣೆ ಆ್ಯಕ್ಚುಲಿ ಗ್ಯಾರಂಟಿಗಳ ಹೊರೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅನ್ನೋ ಆರೋಪ BJP ಪಕ್ಷದ ಕಡೆಯಿಂದ, ವಿರೋಧ ಪಕ್ಷದ ಕಡೆಯಿಂದ, ಹಾಗೆ ಕೆಲ ವರ್ಗದ ಜನರ ಕಡೆಯಿಂದ ಕೂಡ ಕೇಳೋಕೆ ಸಿಗ್ತಾ ಇದೆ. ಅಸಲಿಗೆ ಏನಿ ಪರಿಷ್ಕರಣೆಯ ನಿರ್ಧಾರ ಯಾಕಾಗಿ ಕೈಗೊಳ್ಳಲಾಗ್ತಾ ಇರೋದು? ಸರ್ಕಾರ ಅಧಿಕೃತವಾಗಿ BPL ಕಾರ್ಡ್ಗಳ ಪರಿಷ್ಕರಣೆಗೆ ಒಂದು ರೀತಿಯಲ್ಲಿ ಆರ್ಡರ್ ಕೊಟ್ಟು ಬಿಟ್ಟಿದೆಯಾ? ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ವಿಚಾರ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತೇವೆ. ಬಡವರಿಗೆ ಗ್ಯಾರಂಟಿ, ಸರ್ಕಾರದ ಶಾಕ್. ಅನ್ನ ಭಾಗ್ಯದಲ್ಲಿ ತಿನ್ನೋ ಅನ್ನಕ್ಕೂ ಬ್ರೇಕ್. ಯಾವ ಬಡವರು ಹಸು ಮಲಗಬಾರದು. 10 kg ಅಕ್ಕಿ ಮಾಡ್ತೀನಿ. ಅನ್ನ ಭಾಗ್ಯ ಯೋಜನೆ. ನಾನು ಅನ್ನರಾಮಯ್ಯ. ಬಡವರಿಗೆ 10 kg ಫ್ರೀ 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 ಅಂತ ಬಂಬಡ ಬಜಾಯಿಸಿದ್ದೇ ಬಂತು. ಸಿದ್ದರಾಮಯ್ಯ ಸರ್ಕಾರ ಹಾಗೆ ಕೊಟ್ಟು ಯೋಜನೆಯನ್ನ ಹೀಗೆ ಕಿತ್ತುಕೊಳ್ಳೋ ಕೆಲಸಕ್ಕೆ ಈಗ ಕೈ ಹಾಕಿದೆ. ಹೌದು, ನಕಲಿ ರೇಷನ್ ಕಾರ್ಡ್ ಹಾವಳಿಗೆ ಬ್ರೇಕ್ ಹಾಕ್ತೀವಿ ಅಂತಿರೋ ಸರ್ಕಾರ ಬಡವರಿಗೂ ಶಾಕ್ ಕೊಡೋಕೆ ಹೊರಟಿದೆ. ರಾಜ್ಯದಲ್ಲಿ ಈಗಾಗಲೇ 11 ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಲು ಪಟ್ಟಿ ಸಿದ್ಧಗೊಂಡಿದೆ. ಇನ್ನೊಂದೆಡೆ